ಬರೋಣ ಒಂದು ಸಖತ್ತಾಗಿರೋ ಹೈ ಸ್ಪೀಡ್ ಬಸ್ಸಸ್ಸನ್ನು ಒಂದು ಕ್ರೂಸಿಂಗ್ ವಿಡಿಯೋ ಮಾಡೋಣ. ಓಲೋ ವಿಚಾರ್ಯ ಕಮರ್ಷಿಯಲ್ ವೆಹಿಕಲ್ ವಿಜಯನಗರ ಟ್ರಾವೆಲ್ಸ್, ಸೈನಿ ಟ್ರಾವೆಲ್ಸ್ ಓಲೋ 9600 ಫುಲ್ ಸ್ಲೀಪರ್. ಸೊ ಇದು ಬಂದು ಕೊಲ್ಲಾಪುರಿಂದ ನಾಗ್ಪುರಿಗೆ ಬರ್ತಾ ಇರೋ ಬಸ್. ಇವಾಗ ನಾನು ಕೂತಿರೋ ಬಸ್ ಹೈದರಾಬಾದ್ ಟು ನಾಗ್ಪುರಿಗೆ ಬರುವಂಥ ಬಸ್. ಸೊ ಎರಡು ಒಂದು ಟಾಪ್ ಕಂಪ್ನಿನ ಈ ರೋಡಿಗೆ ಅಂದ್ರೆ ಆಲ್ವೇಸ್ ನಮ್ಮ ವಿಜಯಾನಂದ ಅಂಗ್ರಿ ಆಲ್ ಓವರ್ ಇಂಡಿಯಾ ಟಾಪ್. ಅದ್ರ ಬಿಟ್ಟರೆ ಸೆಕೆಂಡ್ ಸೈನಿ ಅವರು ನಾಗ್ಪುರ ಹೊಳ್ಳಿ ಪುನಾಲ್ ಏನಿಲ್ಲ, ಇವರು ಸ್ವಲ್ಪ ಒಳ್ಳೆ ಇದೈತಿ. ಓಲೋ 9600 ಸೈನಿ. ಸೊ ಅಣ್ಣ ಮಾತ್ರ ಸಖತ್ತಾಗಿ ಕೊಟ್ಟ ಅದೋದು. ಸೈನಿ ಅವರು ಫುಲ್ ಒಳ್ಳೆ ರೇಸ್ ಒಳಗಿದ್ದಾರೆ. ಲಾಸ್ಟ್ ಟೈಮ್ ವಿಜಯಾನಂದದ 9600 ಗೋವಾ ಟು ವಿಜಯಪುರ ಸೊ 80 ಲಾಕ್ ಇತ್ತು ಅದು ಬಸ್. ಬಟ್ 80 ಲಾಕ್ ಇದ್ರು ಸಾಕಾದಾಗ ಓಡಿಸಿದ ಗಾಡಿ ಅವ. ಯಾಕಂದ್ರೆ 80 ಲಾಕ್ ಇದ್ರೆ ಕೆಲವೊಂದು ಸತಿ ಟೈಮಿಂಗ್ ಕವರ್ ಮಾಡೋಕ್ಕಾಗಲ್ಲ. ಅದನಪ್ಪ ಅವನು ಒಂದ ಸಮನೆ ಮುಂದೆ ನುಗ್ಗುತ್ತಿರುವ ನಮ್ಮ ವಿಜಯಾನಂದ. ರೈಟ್ ರೈಟ್. ಕೋರ್ 17 ಕಿಲೋಮೀಟರ್ ಇನ್ನ. ಸೊ ಯಾಕಂದ್ರೆ ಈ ರೋಡ್ ಒಳಗೆ ಇವಾಗ ಬೆಳಗಿನ ಜಾವ ಫುಲ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಹಂಗೆ ಮುಂದ್ಗಡೆನೂ ಲಾರಿ ಆಟೋ ಪೂರ ಎದ್ದೋ ಬರ್ತಿರ್ತಾವೆ. ರೈಟ್.
ಹಾಗಾಗಿ ಯಾವ್ದಾರು ಗಾಡಿ ಒಂದು ಸೈಡ್ ತೆಗೆದೋಗ್ಬೇಕಂದ್ರೆ ಅಷ್ಟು ಈಜಿ ಇರೋಂಗಿಲ್ಲ. ಒಂಥರ ಹೆಂಗಂದ್ರೆ ನಿಮ್ಗೆ ಅಹಮದಾಬಾದ್ ಟು ಮುಂಬೈ ಬರೋ ರೂಟ್ ಇದ್ದಂಗೆ ಆ ಥರ ರಶ್ ಇರುತ್ತೆ ರೋಡ್. ನೋಡ್ರಿ ಯಾವ್ದು ಲಾರಿ ಬರುತ್ತೆ. ಈಗ ದಿಲ್ಲಿ ಹೋಗೋ ಗಾಡಿ ಕೆಲವೊಂದು ಗಾಡಿ ಹಿಂಗೆ ವಾಯ ಇಂದೂರಿಂದ ನಾಗ್ಪುರಿಂದ ಹಿಂಗೂ ಹೋಗ್ತಾವೆ. ಹೈದರಾಬಾದ್ ಹೋಗಿ ಹೈದರಾಬಾದಿಂದ ಬೆಂಗಳೂರು ಹೋಗ್ತಾವೆ. ಬೈಪಾಸ್ ನೋಡ್ರಿ, ನಾ ಹೆಚ್ಚು ಕಮ್ಮಿ ಒಂದು 8 ನಿಮಿಷ ಆಗಿ ಬಂತು. ನಡು ಒಂದು 2-3 ನಿಮಿಷ ಪಾಸ್ ಮಾಡೀನಿ. ಸೊ ಅಲ್ಲಿಂದ ಸತತವಾಗಿ ಮುಂದೆ ನುಗ್ಗುತ್ತಿರುವ ನಮ್ಮ ರಥ. ನಮ್ಮ ಗಾಡಿ ಅಲ್ಲ ನಾವು. ಏರ್ಪೋರ್ಟ್ ಟು ನಾಗ್ಪುರ್ 13 ಕಿಲೋಮೀಟರ್ ಇನ್ನೂ. ಸೊ ನಾನು ಜರ್ನಿ ಮಾಡತ್ತಿದ್ದು ನಾಗ್ಪುರಿಂದ ಅಯೋಧ್ಯೆ ಜರ್ನಿ ಒಂದು ಪ್ಲ್ಯಾನ್ ಮಾಡೀನಿ. ಸೊ ಅದು ವಿಡಿಯೋ ಕೂಡ ಹಾಕಿರ್ತೀನಿ. ಅದನ್ನು ಯಾರು ಮಿಸ್ ಮಾಡಬೇಡ, ನೋಡಿರಿ. ಒಳ್ಳೆ ಮತ್ತು ಯಾವ ಥರ ಚೇಂಜಸ್ ವಿಡಿಯೋ ಬೇಕಂತ ಅದನ್ನೂ ಕಮೆಂಟ್ಸ್ ಒಳಗೆ ಹೇಳ್ರಿ. ಆ ಥರ ಹಾಕಿ ನಿಮ್ಗೆ ಫುಲ್ಫಿಲ್ ಮಾಡೋಕ್ಕೊಂದು ಪ್ರಯತ್ನ ಪಡಿಸ್ತೀನಿ. ಸೊ ಇದೇನಕ್ಕೆ ತೋರಿಸ್ತಾ ಇದ್ದೇನೆಂದ್ರೆ ಈಚರನು ಅಂದರೆ ಎಷ್ಟು ಈಸಿ ಅಂತ ಅನ್ಕೋಬೇಡ್ರಿ. ಸೊ ಅದು ಪವರ್ಫುಲ್. ಬಟ್ ಹಾರ್ಸ್ ಪವರ್ ಬಂದು ಓಲೋದು 350 HP ಹಾರ್ಸ್ ಪವರ್. ಬಟ್ ಈಚರ್ದು 280 ಸಮಥಿಂಗ್ ಏನೋ ಇರಬೇಕು, ನಂಗೆ ಗೊತ್ತಿಲ್ಲ. ಬಟ್ 300 ಒಳಗಡೆ ಐತಿ ಈಚರೆ ಬಸ್ಸಿಂದ. ಬಟ್ 300 ಒಳಗಡೆ ಇದ್ದರೂ ಇಟ್ಸ್ ರೈಟ್. ಈ ಇದಕ್ಕೆ ಕುಟ್ಟಕ್ಕೆ ಆ ಲೋಡ್ ತೊಗೊಂಡು ಹೋಗ್ಬೋದು ಗಂಟಿಲ್ಲ. ಯಾಕೆ ಸಿಂಗಲ್ ಎಕ್ಸೆಲ್ ಅಲ್ಲ, ಇದು ಬಂದು ಮಲ್ಟಿ ಎಕ್ಸೆಲ್. ಇದ್ರ ಹಾರ್ಸ್ ಪವರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಬಂದು ಈಚರ ಕಂಪ್ನಿ ಸ್ವಲ್ಪ ಮಾರ್ಕೆಟಿಂಗ್ ಡೌನ್ ಇತ್ತು. ಸೊ ಯಾವಾಗ ಈಚರೆ ಮತ್ತು ಓಲೋದವ್ರು ಕಮರ್ಷಿಯಲ್ ವೆಹಿಕಲ್ ಅಂತ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅವಾಗಿಂದ ಸ್ವಲ್ಪ ಮತ್ತೆ ಈಚರೆ ಯಾವ್ದು ಆಟೋಮೆಟಿಕ್ಕಾಗಿ ಶೇರ್ ಪ್ರೈಸ್ ಒಂದೇ ಸತಿ ಹೈ ಹಾಕೋತ ಬಂತು. ಸೊ ನಮ್ಮ ಮಾರ್ಕೆಟ್ ಒಳಗೆ ಇವಾಗ ಹೈಯೆಸ್ಟ್ ಜಾಸ್ತಿ ನಿಮ್ಗೆ ಈಚರೆ ಬಸ್ ಕಾಣ್ತಾವೆ ಎಲ್ಲಿ ಹೋದ್ರು ಜಾಸ್ತಿ. ಸೊ ಆ ಥರ ಮಾರ್ಕೆಟ್ ಮಾಡ್ಬಿಟ್ಟು ಸೊ ಮೇನ್ ಸಸ್ಪೆನ್ಷನ್ ಎಲ್ಲ ಪೂರ ಕಂಫರ್ಟಬಲ್ ಆಗಿ ಕೊಟ್ಟಿದ್ದಾರಲ್ಲ. ಸ್ವಲ್ಪ ಓಲೋದವರು ಸೇರಿ ಕೆಲವಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ ಅದರಲ್ಲೆಲ್ಲ. ವಾರಣಾಸಿ 738. वीडियो होना है, 4-5 वीडियो में बताता हूँ. ಸೊ ಇದು ಸತತವಾಗಿ ನೀವು ಹೆಂಗೆ ಹೊಡೆದ್ರು ಹಿಂಗೆ ಹೋಗ್ತಾ ಇರೋದು ಹಿಂದೆ ಮುಂದೆ ಕೂಡ. ಸೊ ಅಷ್ಟು ಇದೆಯಲ್ಲ, ಯಾಕಂದ್ರೆ ಮುಂದೆ ಹೊಂಟಂಥ ರಥನೂ ಸಣ್ಣ ಪುಟ್ಟ ರಥ ಅಲ್ಲ, ನಮ್ಮ ಬಸ್ ಅನ್ನೋದು ಒಂದು ಇದೈತಿ. ಹಂಗಾಗಿ ಅವನಿಗೆ ಕೊಡ್ತಿರ್ತಾನೆ. ಸೊ ಇವ್ರಿಗೆ ಕೊಡ್ತಿರ್ತಾರೆ. ಹಿಂದೆ ಮುಂದೆ ಹೋಗ್ತಾ ಇರ್ತಾವೆ. ಅಷ್ಟು ಈಸಿಯಾಗಿ ಓವರ್ಟೇಕ್ ಮಾಡೋ ಚಾನ್ಸಸ್ ಇರಲ್ಲ ಇವಾಗ. ಸೊ ಅದಕ್ಕೆ ಇನ್ನೊಂದು 1 ನಿಮಿಷ ನೋಡ್ತೀನಿ. ನೋಡ್ಬಿಟ್ಟು ಆಮೇಲೆ ಇದು ವಿಡಿಯೋ ಇಲ್ಲಿಗೆ ಹಾಕಿರ್ತೀನಿ. ಹೈ ಸ್ಪೀಡ್ ಕ್ರೂಸಿಂಗ್ ಅಂತ ಹಾಕಿರ್ತೀನಿ. ಓಲೋ ಈಚರ ಕಮರ್ಷಿಯಲ್ ವೆಹಿಕಲ್ ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ, ಅಲ್ಲಿವರೆಗೂ ಹಂಗೆ ಹೋಗ್ತಾ ಇರ್ತಾವೆ ಇವು. ಯಾಕಂದ್ರೆ ಸಿಟಿ ಅಲ್ಲ, ಹಾಗಾಗಿ
ಇಲ್ಲಿ ವಿಡಿಯೋ ಮುಗಿಸೋಣ ಇದನ್ನ. ಸೊ ಅಂದ್ರೆ ಇಲ್ಲಿಂದ ನಾಗ್ಪುರ ಇಳಿಯುವಂಥ ಡ್ರಾಪಿಂಗ್ ಸೀಟೆಲ್ಲ ಪಾಯಿಂಟ್ ಸ್ಟಾರ್ಟ್ ಆಗ್ತೈತಿ. ಸೊ ಈ ಬ್ರಿಡ್ಜ್ ಇಳಿದ ತಕ್ಷಣ ನಾಗ್ಪುರ ಅಂತ 5 ಕಿಲೋಮೀಟ್ರ್. ಬರ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಸೊ ಮಿಸ್ ಮಾಡ್ರಿ. ಹುಬ್ಳಿ ಟು ಅಯೋಧ್ಯೆ ಬಸ್ ಜರ್ನಿ ಅಂತ ಹಾಕಿರ್ತೀನಿ. ಹೊಳ್ಳಿ ನಾಗ್ಪುರಿಂದ ಇವಾಗ ಅದೊಂದು ಹೊಸ ಬಸ್ ಐತಿ, ಅದನ್ನು ತೋರಿಸ್ತೀನಿ ನಿಮ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.